ಇವತ್ತು ಸೋಷಿಯಲ್ ಮೀಡಿಯಾಲಿ ಅನೇಕ ಜನ ಅವ್ರ ಲಾಭ ಮಾಡ್ಕೊಳೋದಕ್ಕೋಸ್ಕರ ನೀವು ಡೆಟ್ ತಗೊಂಡದೆ ಹೋದ್ರೆ ಬೆಳೆಯೋದಿಲ್ಲ, ಸೊ ಲೋನ್ ತಗೊಳ್ಳಿ, ಲೋನ್ ಮಾಡ್ಕೊಳ್ಳಿ. ಸಿಂಪಲ್ ರೂಲ್ ಏನು, ಇವಾಗ ನೀವು ಎಲ್ಲೋ ಒಂದು ಕಡೆ ಸಾಲ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ತಿಂಗಳಿಗೆ 2% ಸಾಲ ತೊಗೊಳೋರು ಎಷ್ಟೊಂದು ಜನ ಇದ್ದಾರೆ. ತಿಂಗಳಿಗೆ 2%, 3% ನೀವು ಸಾಲ ತೊಗೊಂಡ್ರೆ ವರ್ಷಕ್ಕೆ ಎಷ್ಟಾಯಿತು ಅಂದರೆ 24% ಆಗುತ್ತೆ ವರ್ಷಕ್ಕೆ. ತಿಂಗಳಿಗೆ 2% ಅಂದರೆ ನೀವು 24% ವರ್ಷಕ್ಕೆ ಸಾಲ ತೊಗೊಂಡ್ರೆ ಆ ದುಡ್ಡನ್ನು ಎಲ್ಲೋ ಬಿಸ್ನೆಸ್ಗೆ ಹಾಕ್ತೀರಾ ಅಂತ ಅನ್ಕೊಳ್ಳೋಣ. ಅಲ್ಲಿ ನಿಮಗೆ ಬಿಸ್ನೆಸ್ಸಿಂದ 24%ಕ್ಕೂ ಜಾಸ್ತಿ ಲಾಭ ಬಂದಾಗ ಮಾತ್ರ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ. ಈಗ ನಾನು 24%ಗೆ ಲೋನ್ ತೊಗೊಂಡು ಅದನ್ನ ಬಿಸ್ನೆಸ್ಗೆ ಹಾಕಿ ಅದರಿಂದ ನನಗೆ 10% ಬರೀ ಲಾಭ ಬಂದರೆ ಬಿಸ್ನೆಸ್ಸಿಂದ, ನಾನು ಲೋನಿನ ಸುಳಿಯಲ್ಲಿ ಸಿಗಾಕೊಂಡು ಬಿಡ್ತೀನಿ. ಯಾಕಂದ್ರೆ ನನಗೆ ಬರ್ತಿರೋದು ಬರೀ 10% ರಿಟರ್ನು, ನಾನು ಕಟ್ತಾ ಇರೋದು 24% ರಿಟರ್ನು. ಸೊ ಸಾಲ ಯಾವಾಗ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಸಾಲ ಮಾಡದೇ ಇರೋದು ಒಳ್ಳೇದು.